ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್ ಈ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನಾನು ಕನ್ನಡ ಮೀಡಿಯಂ ಹೇಳ್ತಾ ಇಲ್ಲ, ಓನ್ಲಿ ಇಂಗ್ಲಿಷ್ ಮೀಡಿಯಂ ಕ್ವಶನ್ಸ್ ತಗೊಂಡಿದ್ದೀನಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಬೇರೆ ವಿಡಿಯೋಸ್ಗಳನ್ನ ಕಳಿಸ್ಕೊಡ್ತೀನಿ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಎ ಕಾಂಪೌಂಡ್ ದಟ್ ಟರ್ನ್ಸ್ ಲೈಮ್ ವಾಟರ್ ಇಂಟು ಕಲರ್ಲೆಸ್ again when excess carbon dioxide is made to pass through it is option A calcium carbonate, option B calcium bicarbonate, option C calcium oxide, option D calcium hydroxide. This question option B calcium bicarbonate is the right answer. Question number second, the pH of four acids namely PQRS is 2, 5, 3, 6 respectively. The strongest acid among these acids is ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಆಸಿಡ್ ಮತ್ತೆ pH ಸ್ಕೇಲ್ ಬಗ್ಗೆ ಆರೋಗ್ಯ ಸರ್ ಅವರು ನಿಮಗೆ ಡೀಟೇಲ್ಡ್ ಆಗಿ ನಿಮಗೆ ವಿಡಿಯೋಸ್ ಕೊಟ್ಟಿದ್ದಾರೆ. ಯಾರಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಮೊದಲು ಆ ವಿಡಿಯೋಸ್ ನೋಡಿ, ನಿಮ್ಗೆ ಸಂಪೂರ್ಣ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಆರೋಗ್ಯ ಸರ್ ಹೇಳಿದ್ರು ಕಡಿಮೆ pH ಇದ್ರೆ ಅದು ಅಸಿಡಿಕ್ ಆಗುತ್ತೆ, ಜಾಸ್ತಿ pH ಇದ್ರೆ ಅದು ಬೇಸಿಕ್ ಆಗುತ್ತೆ. ಇಲ್ಲಿ ಕಡಿಮೆ ಇರೋದು P ಗೆ, ಹಾಗಾಗಿ ಆಪ್ಷನ್ ಎ P ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ ಥರ್ಡ್, ಆಲ್ಕಲಿ ಆಕ್ಸೈಡ್ ಅಮಾಂಗ್ ದ ಫಾಲೋಯಿಂಗ್ ಆಕ್ಸೈಡ್ಸ್ ಈಸ್ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಸೋಡಿಯಂ ಆಕ್ಸೈಡ್, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. ಇದರಲ್ಲಿ ಆಪ್ಷನ್ ಸಿ ಸೋಡಿಯಂ ಆಕ್ಸೈಡ್ ಸರಿ ಉತ್ತರ ಆಗುತ್ತೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, as the pH value of solution decreases, option A number of OH minus ions increases, option B number of H plus ions increases, option C number of H plus ions decreases, option D equal number of OH minus and H plus ions ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಕಳೆದ ವಿಡಿಯೋಸ್ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನೋಡಿ, ಅದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಜೊತೆಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಕೊಟ್ಟಿದ್ದೀವಿ. ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲೇನಾಗ್ತಾ ಇದೆ, pH ವ್ಯಾಲ್ಯೂ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. pH ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ H ಪ್ಲಸ್ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ನಂಬರ್ ಆಫ್ H ಪ್ಲಸ್ ಅಯಾನ್ ಇನ್ಕ್ರೀಸಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, the gas liberated when dilute sulfuric acid reacts with zinc ಗ್ರಾನ್ಯೂಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಜಿಂಕ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನ್ ಸಿಗುತ್ತೆ ಅಂತ ಹೇಳಿ ಪ್ರಶ್ನೆ. ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಸಲ್ಫ್ಯೂರಿಕ್ ಆಸಿಡ್ H2SO4 ಜಿಂಕ್ ಗ್ರಾನ್ಯೂಲ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, NaOH plus HCl gives rise to NaCl plus H2O. This chemical reaction is the example of ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, NaOH plus HCl ಸೇರಿದಾಗ Na ಪ್ಲಸ್ ಮತ್ತೆ Cl ಮೈನಸ್ ಅಯಾನ್ ಸೇರಿ NaCl ಆಗ್ತಾ ಇದೆ. OH ಮತ್ತೆ H ಸೇರಿ H2O ಆಗ್ತಾ ಇದೆ. ಇಲ್ಲಿ ನಮಗೆ ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಆಪ್ಷನ್ ಬಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಆಪ್ಷನ್ ಸಿ ಅಡಿಷನ್ ರಿಯಾಕ್ಷನ್, ಆಪ್ಷನ್ ಡಿ ಕಂಬಷನ್ ರಿಯಾಕ್ಷನ್. ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ದ ರೈಟ್ ಆನ್ಸರ್. ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, if a solution turns red litmus into blue, its pH value is option A 1, option B 4, option C 5, option D 10. ಇಲ್ಲಿ ನೋಡಿ, ನಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಇಲ್ಲಿ ನಮಗೆ ಬ್ಲೂ ಲಿಟ್ಮಸ್ ಇಂದ ರೆಡ್ ಲಿಟ್ಮಸ್ಸಿಗೆ ಹೋದ್ರೆ ಇದು ಆಸಿಡ್ ಆಗಿರುತ್ತೆ. ಅದೇ ರೆಡ್ ಲಿಟ್ಮಸ್ ಇಂದ ಬ್ಲೂ ಲಿಟ್ಮಸ್ಸಿಗೆ ಹೋದ್ರೆ ಇದು ಬೇಸ್ ಆಗಿರುತ್ತೆ. ಅಬೌವ್ 7 ಇದ್ರೆ ಬೇಸ್, ಇಲ್ಲಿ ಅಬೌವ್ 7 ಇರೋದು ಆಪ್ಷನ್ 1, ಆಪ್ಷನ್ ಡಿ. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಡಿ
10 ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎ ಸೊಲ್ಯೂಷನ್ ರಿಯಾಕ್ಟ್ಸ್ ವಿತ್ crushed eggshells and releases a gas that turns lime water milky. The solution contains option A NaCl, option B HCl, option C LiCl, option D KCl. NaCl ಅಂದ್ರೆ ಸೋಡಿಯಂ ಕ್ಲೋರೈಡ್, HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, LiCl ಅಂದ್ರೆ ಲಿಥಿಯಂ ಕ್ಲೋರೈಡ್, ಆಪ್ಷನ್ ಡಿ KCl ಅಂದ್ರೆ ಪೊಟ್ಯಾಷಿಯಂ ಕ್ಲೋರೈಡ್. ಇಲ್ಲಿ ಪ್ರಶ್ನೆ ಸಂಖ್ಯೆ 8ಗೆ ಆಪ್ಷನ್ ಬಿ HCl ಸರಿ ಉತ್ತರ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡಿ ಸೊಲ್ಯೂಷನ್ ರಿಯಾಕ್ಟ್ ಆಗ್ತಾ ಇದೆ, ಲೈಮ್ ವಾಟರ್ ಮಿಲ್ಕಿ ಆಗ್ತಾ ಇದೆ ಅಂತಂದ್ರೆ ನಮಗೆ ರಿಯಾಕ್ಷನ್ ಗೊತ್ತಿದೆ, ಇದು HCl ಅದರೊಳಗೆ ಇರುತ್ತೆ ಅಂದ್ರೆ HCl ಇದ್ರೆ ಮಾತ್ರ ನಮಗೆ ಆ ಲೈಮ್ ವಾಟರ್ ಮಿಲ್ಕಿ ಆಗುತ್ತೆ. ಕ್ವಶನ್ ನಂಬರ್ 9, 10 ml of solution of NaOH is formed to be completely neutralized by 8 ml of a given solution of HCl if we take 20 ml of the same solution of NaOH. The amount HCl solution, the same solution as before required to neutralize it will be ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 4 ml, ಆಪ್ಷನ್ ಬಿ 8 ml, ಆಪ್ಷನ್ ಸಿ 12 ml, ಆಪ್ಷನ್ ಡಿ 16 ml. ಇಲ್ಲಿ ಪ್ರಶ್ನೆ ನೋಡಿ, 10 ml of a solution of NaOH is found to be completely neutralized by 8 ml of the given solution. 8 ml ಗೆ 10 ml of NaOH solution ಗೆ 8 ml of given solution of HCl ಬೇಕು. ಹಾಗಾದ್ರೆ 20 ml ಗೆ ಎಷ್ಟು ಸಿಂಪಲ್ ಆಗಿದೆ ನೋಡಿ, 10 ಗೆ 8 ಅಂತಂದ್ರೆ 20 ಗೆ 16. ಹಾಗಾಗಿ ಆಪ್ಷನ್ ಯಾವುದ್ರಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 16 ml is the right answer. Next question. Question number 10, in solution we use pH scale to measure. ಇಲ್ಲಿ pH scale ಯಾವುದಕ್ಕೆ ಯೂಸ್ ಮಾಡ್ತೀವಿ ಒಂದು ಸೊಲ್ಯೂಷನ್ ಅಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಡೆನ್ಸಿಟಿ ಚೆಕ್ ಮಾಡಕ. ಆಪ್ಷನ್ ಬಿ H+ ಅಯಾನ್ ಕಾನ್ಸಂಟ್ರೇಷನ್, ಆಪ್ಷನ್ ಸಿ OH- ಅಯಾನ್ ಕಾನ್ಸಂಟ್ರೇಷನ್, ಆಪ್ಷನ್ ಡಿ ಕಂಡಕ್ಟಿವಿಟಿ. ನಿಮಗೆ ಎ ಮತ್ತೆ ಡಿ ಎಲ್ ಕನ್ಫ್ಯೂಷನ್ ಆಗೋದಿಲ್ಲ, ಆಪ್ಷನ್ ಬಿ ಮತ್ತೆ ಸಿ ಎಲ್ ಆಗುತ್ತೆ. ಯಾಕಂದ್ರೆ H+ ಅಯಾನ್ ಕಾನ್ಸಂಟ್ರೇಷನ್, OH- ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳಿ ನಿಮಗೆ 100% ಗೊತ್ತಿದೆ. H+ ಅಯಾನ್ ಕಾನ್ಸಂಟ್ರೇಷನ್ ನೋಡಕ್ಕೆ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. Therefore, for question number 10, option B H+ ಅಯಾನ್ ಕಾನ್ಸಂಟ್ರೇಷನ್ is the right answer. Question number 11, which one of the following types of medicines is used for treating indigestion ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಆಂಟಿಬಯೋಟಿಕ್, ಆಪ್ಷನ್ ಬಿ ಅನಲ್ಜೆಸಿಕ್, ಆಪ್ಷನ್ ಸಿ ಆಂಟಿಸಿಡ್, ಆಪ್ಷನ್ ಡಿ ಆಂಟಿಸೆಪ್ಟಿಕ್. ನಮಗೆ ಗೊತ್ತಿರಬೇಕು ಇಂಡೈಜೆಷನ್ ಆಗ್ತಾ ಇದೆ ಅಂತಂದ್ರೆ ನಾವು ಯಾವ ಮೆಡಿಸಿನ್ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಆಂಟಿಸಿಡ್. ಇಲ್ಲಿ ನೋಡಿ ಪ್ರಶ್ನೆಗಳು ಅನಲೈಸ್ ಮಾಡ್ತಾ ಓದ್ತಾ ಹೋಗ್ಬೇಕು. ನಾನು ಆಪ್ಷನ್ ಸಿ ಹೇಳಿದೆ, ಆಪ್ಷನ್ ಎ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಆಪ್ಷನ್ ಬಿ ಅಂದ್ರೆ ಆಂಟಿಬಯೋಟಿಕ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಅನಲ್ಜೆಸಿಕ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಆಂಟಿಸೆಪ್ಟಿಕ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ನೀವು ಸ್ಟಡೀಸ್ ಮಾಡಬೇಕು. ಪ್ರಶ್ನೆ ಪತ್ರಿಕೆ ತೆಗೆಯುವಾಗ ಅವ್ರೇನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಸೇಮ್ ಟು ಸೇಮ್ ಪ್ರಶ್ನೆ ಕೊಡೋದ್ ಬಿಟ್ಟು ಆಪ್ಷನ್ಸ್ ಇಂದ ಕ್ವಶನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲಾ ಆಪ್ಷನ್ಸ್ ಗೆ ನೀವು ಅನಲೈಸ್ ಮಾಡ್ತಾ ಓದ್ತಾ ಹೋಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 12, 2NaOH plus Zn ಅಂದ್ರೆ 2 sodium hydroxide plus zinc gives rise to ಡ್ಯಾಶ್ ಪ್ಲಸ್ H2 ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಇಲ್ಲಿ ನಮಗೆ ಮೇನ್ ಗೊತ್ತಾಗಬೇಕು ಇಲ್ಲಿ ಏನೇನ್ ರಿಲೀಸ್ ಆಗಿದೆ. ನಮಗೆ ಗೊತ್ತಿದೆ ಲೆಫ್ಟ್ ಸೈಡ್ ಏನಿರುತ್ತೋ ರೈಟ್ ಸೈಡ್ ಅದೇ ಇರುತ್ತೆ. ಯಾಕಂದ್ರೆ ನಾವು ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀವಿ, ಈಕ್ವೇಶನ್ ಬ್ಯಾಲೆನ್ಸ್ ಮಾಡುವಾಗ ನಮಗೆ ಗೊತ್ತಿದೆ ಇಲ್ಲಿ NaOH ಇದೆ, ಇಲ್ಲಿ ಜಿಂಕ್ ಇದೆ, H2 ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಹೆಚ್ಚಿದೆ ನೋಡಿ, H ಮಾತ್ರ ಇಲ್ಲಿ ಹೋಗ್ತಾ ಇದೆ, ಬೇರೆ ಯಾವುದು ಕೂಡ ಹೋಗ್ತಾ ಇಲ್ಲ, ಎಲ್ಲವೂ ಕೂಡ ಮುಂದೆ ಬರುತ್ತೆ. Na ಎಷ್ಟಿದೆ ಇಲ್ಲಿ? Na2 ಇದೆ. Na2 ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿಲ್ಲ, ಆಪ್ಷನ್ ಡಿ ಯಲ್ಲಿದೆ, ಎರಡು ಬೇಡ. ಆಪ್ಷನ್ ಎ ಮತ್ತೆ ಸಿ ಎರಡು ನೋಡ್ತಾ ಹೋಗೋಣ. 2Na ಆಯ್ತು. ಇಲ್ಲಿ O ಎರಡು ಇಡಬೇಕು, ಅಂದ್ರೆ O2 ಇರಬೇಕು. O2 ಯಾವ್ದ್ರಲ್ಲಿದೆ? ಆಪ್ಷನ್ ಎ ಯಲ್ಲಿದೆ. ಹಾಗಾಗಿ ಆಪ್ಷನ್ ಎ ಹಾಕ್ತೀನಿ. ಬೇಕಾದ್ರೆ ಇನ್ನೊಂದೇನೆ Z ಇದೆ. Z ಇದೆಯಾ? ಎಸ್, Na2 ಇದೆ, Zn ಇದೆ, O2 ಇದೆ. ಹಾಗಾಗಿ ಆಪ್ಷನ್ ಎ. ಆಪ್ಷನ್ ಸಿ ಯಾಕಾಗಲ್ಲ ಅಂತಂದ್ರೆ O2 ಇದೆ ಇಲ್ಲಿ, ನಮಗೆ O ಸಿಂಗಲ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಕೂಡ ಆಗೋದಿಲ್ಲ, ನಮಗೆ ಆಪ್ಷನ್ ಎ ಮಾತ್ರ ಆಗುತ್ತೆ. Therefore, for 12th one question, Na2ZnO2 is the right answer. Next question. Question number 13, the acid
present in the stinging hair of nettle leaves that causes burning pain ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಸಿಟ್ರಿಕ್ ಆಸಿಡ್, ಆಪ್ಷನ್ ಬಿ ಮೆಥನೋಯಿಕ್ ಆಸಿಡ್, ಆಪ್ಷನ್ ಸಿ tartaric acid, option D acidic acid. For this question option B methanoic acid is the right answer. Next question, the gas that is released when an acid reacts with the metal carbonate is option A carbon dioxide, option B hydrogen, option C oxygen, option D nitrogen. For this question option A carbon dioxide is the right answer. Next question, question number 15, two ions produced by CH3COOH all ಅಂತ ಹೇಳಿಕೊಟ್ಟಿದ್ದಾರೆ. ಆಪ್ಷನ್ ಎ CH3COO minus and H plus, option B CH3COO plus and H minus, option C CH3CO plus and OH minus, option D CH3 plus and COOH ಮೈನಸ್. ಇಲ್ಲಿ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, ನಮಗೆ ಗೊತ್ತಿದೆ ಯಾವಾಗಲೂ ಹೆಚ್ ಮೈನಸ್ ಅಲ್ಲಿ ಇರೋದಿಲ್ಲ, ಮೈನಸ್ ಇಲ್ಲ. ಇಲ್ಲಿ CH3CO ನೆಗೆಟಿವ್ ಇರುತ್ತೆ, ಹೆಚ್ ಪ್ಲಸ್ ಇರುತ್ತೆ. ಹಾಗಾಗಿ ಆಪ್ಷನ್ ಎ CH3CO ಮೈನಸ್ ಅಂಡ್ ಹೆಚ್ ಪ್ಲಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, question number 16, the molecular formula of hydronium ion is option A H2O minus, option B H3O plus, option C H2O plus, option D H3O minus. ಇಲ್ಲಿ ನೋಡಿ ನಮಗೆ ಗೊತ್ತಿದೆ ಒಂದು ಎಕ್ಸ್ಟ್ರಾ ಅಯಾನ್ ಇದೆ ಅಂತಂದ್ರೆ ಪಾಸಿಟಿವ್ ಇರುತ್ತೆ, ಒಂದು ಕಡಿಮೆ ಇದೆ ಅಂತ ಅಂದ್ರೆ ನೆಗೆಟಿವ್ ಸೈನ್ ಇರುತ್ತೆ. H2O ಇದು ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ಮಾಲಿಕ್ಯೂಲ್ ಇದು, ಹಾಗಾಗಿ ಯಾವುದೇ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ಉಳಿಯೋದಿಲ್ಲ. ಅಂದ್ರೆ H2O ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅಯಾನ್ಸ್ ಉಳಿಯೋದಿಲ್ಲ. ಇದು ಎರಡು ಕೂಡ ಮಾಲಿಕ್ಯೂಲ್ ಇರೋದ್ರಿಂದ ಅದೆರಡು ಆಗೋದಿಲ್ಲ. ಇಲ್ಲಿ ನೋಡಿ H3O ಇದೆ, H3O ನೆಗೆಟಿವ್ ಇದೆ. ನೆಗೆಟಿವ್ ಪಾಸಿಟಿವ್ ಅಲ್ಲಿ ನಮಗೆ ಆಪ್ಷನ್ ಬಿ ಪ್ಲಸ್ ಇದೆ ಅಂತಂದ್ರೆ ಇಲ್ಲಿ ಇವ್ರ ಹತ್ರ ಒಂದು ಹೆಚ್ಚು ಜಾಸ್ತಿ ಇದೆ ಅಂತ ಹೇಳಿ, ಇಲ್ಲಿ ನೆಗೆಟಿವ್ ಅಂದ್ರೆ ಒಂದು ಕಡಿಮೆ ಇದೆ ಅಂತ ಬರಬೇಕಾಗಿತ್ತು, ಪ್ಲಸ್ ಅಂತಂದ್ರೆ ಜಾಸ್ತಿ ಇದೆ ಅಂತ ಹೇಳಿ H2O ಮಾಲಿಕ್ಯೂಲ್ ಆಗುತ್ತೆ. ಇಲ್ಲಿ H2O ಅಂದ್ರೆ ಯಾವುದೇ ಸೈನ್ ಬರೋದಿಲ್ಲ. ಇಲ್ಲಿ ಇನ್ನೊಂದು HKH ಸೇರಿಸ್ತಾ ಇದ್ದೀವಿ, H3O ಆಗ್ತಾ ಇದೆ ಅಂದ್ರೆ ಇವ್ರ ಹತ್ರ ಒನ್ ಅಯಾನ್ ಎಕ್ಸ್ಟ್ರಾ ಇರುತ್ತೆ. ಹಾಗಾಗಿ ಆಪ್ಷನ್ ಬಿ H3O plus is the right answer. Question number 17, the group of alkali metals is ಅಂತ ಹೇಳಿಕೊಟ್ಟಿದ್ದಾರೆ. Na ಅಂದ್ರೆ ಸೋಡಿಯಂ ಅಂಡ್ K ಅಂದ್ರೆ ಪೊಟ್ಯಾಷಿಯಂ, ಆಪ್ಷನ್ ಬಿ Fe ಅಂಡ್ K, ಆಪ್ಷನ್ ಸಿ Fe ಅಂಡ್ Na, ಆಪ್ಷನ್ ಡಿ Cu ಅಂಡ್ Fe. ಇಲ್ಲಿ ಈ ಮೆಟಲ್ಸ್ ಯಾವುದು, ಆಲ್ಕಲಿ ಮೆಟಲ್ಸ್ ಯಾವುದು, ಇನರ್ಟ್ ಗ್ಯಾಸಸ್ ಯಾವುದು, ಎಲ್ಲದನ್ನು ಕೂಡ ನಾವು ಕಳೆದ ಕ್ಲಾಸಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ನಿಮಗೆ ಪಿರಿಯಾಡಿಕ್ ಟೇಬಲ್ ಮೇಲೆ 2 to 3 ವಿಡಿಯೋಸ್ ಇದಾವೆ. ಯಾರಾದ್ರೂ ಆ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಸ್ ನೋಡಿ. ಈ ಪ್ರಶ್ನೆಗೆ ಸೋಡಿಯಂ ಅಂಡ್ ಪೊಟ್ಯಾಷಿಯಂ Na ಅಂಡ್ K is the right answer. Next question, question number 18, the correct method of diluting acid is option number A adding acid to the water, option B adding water to the acid, option C add water to the acid and stir gently, option D add acid to the water and stir gently ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಅದೇ ತರ ಇದೆ ಅಲ್ಲ ಸರ್, ಆಸಿಡ್ ವಾಟರ್ ಅದೇ ತರ ಇದೆ ಅಂತ ಕನ್ಫ್ಯೂಷನ್ ಆಗಬಹುದು. ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ಸ್ ಅಲ್ಲಿ ಆಡಿಂಗ್ ಆಸಿಡ್ ಟು ದ ವಾಟರ್, ಫಸ್ಟ್ ವಾಟರ್ ಇಟ್ಕೊಂಡು ಅದರ ಮೇಲೆ ಆಸಿಡ್ ಹಾಕಬೇಕು ಅಂತ ಹೇಳೋದು. ಆಪ್ಷನ್ ಬಿ ಅಲ್ಲಿ ಆಡಿಂಗ್ ವಾಟರ್ ಟು ದ ಆಸಿಡ್, ಆಸಿಡ್ ನ ಕೆಳಗಡೆ ಇಟ್ಕೊಂಡು ಆಮೇಲೆ ವಾಟರ್ ಹಾಕಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಆಸಿಡ್ ಗೆ ಆಡ್ ವಾಟರ್ ಟು ದ ಆಸಿಡ್ ಸ್ಟಿರ್ ಜೆಂಟ್ಲಿ, ಆಸಿಡ್ ಗೆ ವಾಟರ್ ಹಾಕಿ ಸ್ವಲ್ಪ ಮೆಲ್ಲಕ್ಕೆ ಸ್ಟಿರ್ ಮಾಡಬೇಕು ಅಂತ ಹೇಳಿ. ಆಪ್ಷನ್ ಡಿ ನೋಡಿ ಆಡ್ ಆಸಿಡ್ ಟು ದ ವಾಟರ್ ಅಂಡ್ ಸ್ಟಿರ್ ಜೆಂಟ್ಲಿ, ಇಲ್ಲಿ ವಾಟರ್ ಇಟ್ಕೋಬೇಕು, ಆಸಿಡ್ ಹಾಕ್ತಾ ಹೋಗ್ಬೇಕು, ಸ್ವಲ್ಪ ಹಂಗೆ ಅಲ್ಲಾಡಿಸ್ತಾ ಹೋಗ್ಬೇಕು. ಅದಕ್ಕೆ ನಾವು ಆಪ್ಷನ್ ಡಿ
ಆಡ್ ಆಸಿಡ್ ಟು ದ ವಾಟರ್ ಅಂಡ್ ಸ್ಟೀರ್ ಜೆಂಟ್ಲಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 3, 4 ಕೂಡ ಅದೇ ರೀತಿ ಅನ್ಸುತ್ತೆ ನಿಮಗೆ. ನೀವು ಲ್ಯಾಬ್ಗಳಲ್ಲಿ ಮಾಡಿರ್ತೀರಾ, ನೀವು ಡೈಲ್ಯೂಟ್ ಮಾಡುವಾಗ ವಾಟರ್ ತಗೋತಾರೆ, ವಾಟರ್ ತಗೊಂಡು ಇಷ್ಟು ವಾಟರ್ಗೆ ಇಷ್ಟು ಆಸಿಡ್ ಹಾಕಬೇಕು ಅಂತ ಇರುತ್ತೆ. ಆ ವಾಟರ್ ತಗೊಂಡು ಆಸಿಡ್ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ತಾ ಅದನ್ನ ಅಲ್ಲಾಡಿಸ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಫಾರ್ 18th ಒಂದು ಕ್ವಶನ್, option D is the right answer. Next question. Question number 19. The pH value of rainwater that makes survival of aquatic life difficult is ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಲೆಸ್ ದೆನ್ 5.6, ಆಪ್ಷನ್ ಬಿ ಲೆಸ್ ದೆನ್ 5.8, ಆಪ್ಷನ್ ಸಿ ಲೆಸ್ ದೆನ್ 6.1, ಆಪ್ಷನ್ ಡಿ ಲೆಸ್ ದೆನ್ 5.9. ಇದನ್ನ ಆರಕ್ಕೆ ಸರ್ ತುಂಬಾ ನೀಟಾಗಿ pH ಸ್ಕೇಲ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಗೊತ್ತಿದೆ pH ಲೆವೆಲ್ ಲೆಸ್ ದೆನ್ 5.6 ಇದ್ದಾಗ ರೈನ್ ವಾಟರ್ ಅಲ್ಲಿ ಅಕ್ವಾಟಿಕ್ ಲೈಫಿಗೆ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ ಅಂತ ಹೇಳಿ, ಯಾಕಂದ್ರೆ ಆಸಿಡ್ ರೈನ್ ಕಾನ್ಸೆಪ್ಟ್ ಕೂಡ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಹಾಗಾದ್ರೆ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ಲೆಸ್ ದೆನ್ 5.6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 2 fruits that are rich in citric acid are option A lemon and tamarind, option B lemon and orange, option C orange and tamarind, option D tomato and tamarind. ಇಲ್ಲಿ ನೋಡಿ ಸಿಟ್ರಿಕ್ ಅಂತ ಹೇಳಿ ಗೊತ್ತಿದೆ ನಮಗೆ. ಇಲ್ಲಿ ನಾವು ನಿಂಬೆ ತಗೊಳ್ಳಿ, ನೀವು ಆರೆಂಜ್ ತಗೊಳ್ಳಿ, ಇಲ್ಲಿ ನಮಗೆ ತಿನ್ನುವಾಗ ಸ್ವಲ್ಪ ಹುಳಿ ಹುಳಿ ಕಾಣಿಸುತ್ತಲ್ಲ, ಅದಕ್ಕೆ ನಾವು ಸಿಟ್ರಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಯಾವ್ದ್ರಲ್ಲ ಇರುತ್ತೆ? ಒಂದು ಲೆಮನ್ ಅಲ್ಲಿ ಇರುತ್ತೆ, ಆರೆಂಜ್ ಅಲ್ಲಿ ಇರುತ್ತೆ. ಹಾಗಾಗಿ ಆಪ್ಷನ್ ಬಿ ಅಲ್ಲಿ ಎರಡೂ ಕೊಟ್ಟಿದ್ದಾರೆ, ಲೆಮನ್ ಅಂಡ್ ಆರೆಂಜ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Number 21. For better dental health and hygiene, the pH value of toothpaste should be option A less than 4, option B more than 6, option C more than 7, option D less than 5. ಇಲ್ಲಿ ನೋಡಿ, ನಾವು ಟೂತ್ ಪೇಸ್ಟ್ ಯೂಸ್ ಮಾಡ್ತಾ ಇರ್ತೀವಿ, ಅದರಲ್ಲಿ pH ಲೆವೆಲ್ ಎಷ್ಟಿದೆ ಅಂತ ಕೊಟ್ಟಿರ್ತಾರೆ, ಚೆಕ್ ಮಾಡಬೇಕು. ನಮಗೆ ಮೋರ್ ದ್ಯಾನ್ 7 ಇದ್ರೆ ಟೂತ್ ಪೇಸ್ಟ್ ಅಲ್ಲಿ ಅದು ನಮಗೆ ಗುಡ್ ಫಾರ್ ಹೆಲ್ತ್. ಯಾಕೆ ಅಂತ ಅಂದ್ರೆ ಬೇಸಿಕ್ ಆಗಿಬಿಡುತ್ತೆ. ಅದಕ್ಕಿಂತ ಕಡಿಮೆ ಆದ್ರೆ ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಮಗೆ ಎಫೆಕ್ಟ್ ಆಗುತ್ತೆ. ಮೋರ್ ದ್ಯಾನ್ 7 ಇರುವ pH ಇರುವ ಟೂತ್ ಪೇಸ್ಟ್ ಅನ್ನ ಯೂಸ್ ಮಾಡಬೇಕು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 22. Upon mixing an acid or base with water, ion concentration ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ increases, ಆಪ್ಷನ್ ಬಿ decreases, ಆಪ್ಷನ್ ಸಿ does not change, ಆಪ್ಷನ್ ಡಿ becomes neutral ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ಆಸಿಡ್ ಅಥವಾ ಬೇಸ್ ಅಲ್ಲಿ ವಾಟರ್ ನ ಮಿಕ್ಸ್ ಮಾಡ್ತಾ ಹೋದಾಗ ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ಅಯಾನ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಬಿ ಡಿಕ್ರೀಸಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 23. 2 products of neutralization reaction are option A water and salt, option B salt and hydrogen, option C water and hydrogen, option D water and carbon dioxide. For this question option A water and salt is the right answer. Next question. The pH range of our body is same to same question ಹೇಳಿದರೆ, ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆಪ್ಷನ್ ಡಿ 7.0 to 7.8 is the right answer. ಇದನ್ನ ಇದೇ ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ಆಲ್ರೆಡಿ ಕೊಟ್ಟಿದ್ವಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋಸ್ ನೋಡಿ, ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಬೇರೆಯವರಿಗೆಲ್ಲರಿಗೂ ಕೂಡ ನಮ್ಮ ವಿಡಿಯೋಸ್ ಅನ್ನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.